ಮಾತಾಡಲಿಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ನಾಗರಾಜ್ ಟೀಚರ್ ಆನ್ ದಿ ಸ್ಟೇಜ್. ಎಲ್ಲರಿಗೂ ಲಂಡನ್ ಕಿಡ್ಸಲ್ಲೇ ಓದಿದ ಮಕ್ಕಳ ಪೋಷಕರು ಮತ್ತು ಅವರ ತಂದೆ ತಾಯಿಗಳಿಗೆ ನಾನು ನಮಸ್ಕರಿಸುತ್ತಾ ನಾನು ಈ ಶಾಲೆಯ ಬಗ್ಗೆ ಎರಡು ಮಾತುಗಳನ್ನು ಆಡಲು ಇಚ್ಛಿಸ್ತೇನೆ. ನಾನು ಕೂಟಕಲ್ ಕಡ್ವಾ ಗ್ರಾಮಾಂತರ ವಿದ್ಯಾಸಂಸ್ಥೆಯಲ್ಲಿ ನಾನು 15 ವರ್ಷ ನಿರ್ದೇಶಕನಾಗಿ ಮತ್ತು ಜಾಯಿಂಟ್ ಸೆಕ್ರೆಟರಿಯಾಗಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಆದರೆ ಅವತ್ತಿನ ವಿದ್ಯಾಭ್ಯಾಸಕ್ಕೂ ಇವತ್ತಿನ ವಿದ್ಯಾಭ್ಯಾಸಕ್ಕೂ ಬಹಳ ವ್ಯತ್ಯಾಸ ಇದೆ. ಅವತ್ತು ಬಡತನದ ಬೇಗೆಯಲ್ಲಿ ಬೆಂದು ಊರಿನ ಬಹಳ ಕಷ್ಟ ಸುಖಗಳನ್ನು ನೊಂದು ಅವರನ್ನು ವಿದ್ಯಾಭ್ಯಾಸ ಮಾಡಲು ಕಳಿಸಲು ಬಹಳ ರೈತರು ಕಷ್ಟಪಡುತ್ತಿದ್ದರು. ಆದರೆ ಈ ದಿನ ನಮ್ಮ ಮಕ್ಕಳು ಸುಖವಾಗಿರಲಿ, ಒಳ್ಳೆಯ ನೆಮ್ಮದಿಯನ್ನು ತಂದು ಅವರು ಹೊರಗಡೆ ವಿದ್ಯಾಭ್ಯಾಸವನ್ನು ಕಲಿಯಲಿ ಅಂತ ನಮ್ಮ ಏನೇ ಕಷ್ಟ ಇದ್ದರೂ ನಮ್ಮ ಮಕ್ಕಳನ್ನು ನಾವು ಒಂದು ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಿ. ಆದ್ರಿಂದ ನಾನು ಈ ಶಾಲೆಯ ಬಗ್ಗೆ ಹೇಳಬೇಕು ಅಂದರೆ, ಬೇರೆ ಇವತ್ತು ಎಲ್ಲ ಕಾನ್ವೆಂಟ್ ಶಾಲೆಗಳು ಹಣಮಯವಾಗಿವೆ, ಬೇಜಾರು ಮಾಡ್ಕೋಬೇಡಿ, ಹಣಮಯವಾಗಿವೆ. ಆದರೆ ನಾವು ಐಜೂರಿನಲ್ಲಿರೋದು, ನಮಗೆ ಪಾಪ್ಯುಲರ್ ಸ್ಕೂಲ್, ನೇತಾಜಿ ಪಾಪ್ಯುಲರ್ ಸ್ಕೂಲ್ ಇದೆ, ಮತ್ತೆ ಎಲ್ಲ ಶಾಲೆ ನಮಗೆ ಮನೆಗೆ ಹತ್ತಿರ ಆಗಂತ ಕಾನ್ವೆಂಟ್ಗಳಿವೆ. ಆದರೂ ನಾವು ನಮ್ಮ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಸಾರಥಿಯವರು ಇಲ್ಲಿಗೆ ಸೇರಿಸಿ ನಿಮ್ಮ ಮೊಮ್ಮಗನನ್ನು ಸೇರಿಸಿ ಅಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಅಂತ ಅಂದರು. ನನಗೆ ಅಷ್ಟು ದೂರ ಏನಪ್ಪ ಹೋಗೋದು, ಇಲ್ಲೇ ಹತ್ರ ಇದೆ, ಇಲ್ಲೇ ಸೇರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನೇ ಈಗ ಹೋಗಿ ಕರ್ಕೊಂಬರೋದು ಮಾಡೋದು ಮತ್ತೆ ಅಲ್ಲಿನ ಆಕ್ಟಿವಿಟೀಸನ್ನೆಲ್ಲ ನೋಡಿದಾಗ ಈಗ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂದರೆ, ಈ ಲಂಡನ್ ಕಿಡ್ಸ್ ಮತ್ತೆ ಬಡತನದವರಿಗೆ ಬಹಳ ಅನುಕೂಲ. ಹೇಮಂತ್ ಸರ್ ಅವರಿಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಕಾನ್ವೆಂಟ್ಗಳು ಬಹಳ 40,000, 50,000, 60,000, 1 ಲಕ್ಷ ಹಿಂಗೆ ವಿದ್ಯಾಭ್ಯಾಸಕ್ಕೆ ತಗೊಳ್ತಾರೆ. ಆದರೆ ಇವತ್ತು ಅವರ ಹೇಮಂತ್ ಸರ್ ಅವರಿಗೆ ನಾನು ನಮ್ಮ ಪೇರೆಂಟ್ಸ್ ಪರವಾಗಿ ಮತ್ತೆ ಎಲ್ಲರ ಪರವಾಗಿ ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತೀನಿ. ಯಾಕೆಂದ್ರೆ ಇವತ್ತು ಅವರ ಕಷ್ಟವನ್ನ ನೊಂದಿ ಈ ಶಾಲೆಯಲ್ಲಿ ಈ ದಿನ ವರ್ಷಕ್ಕೆ ಬಹಳ ಕಡಿಮೆಯ ಅಂತರದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಿ, ಮತ್ತೆ ಈ ಆಕ್ಟಿವಿಟೀಸು ಇವೆಲ್ಲ ಪ್ರತಿಯೊಂದೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಾನು ನನ್ನ ಮೊಮ್ಮಗನನ್ನ ಕರ್ಕೊಬರ್ಬೇಕಾದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಈಗ ಎಷ್ಟು ರನ್ನರಾಗಲಿ ಹೋಗಿ ಕರ್ಕೊಬರೋಣ ಅನ್ನೋ ಒಂದು ಆಸೆ ಇದೆ. ಅದರಿಂದ ನಮ್ಮ ಪೇರೆಂಟ್ಸ್ಗಳಿಗೆ ನಾನು ಒಂದು ಮಾತು ಹೇಳ್ತೀನಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಶಾಲೆಗೆ, ಲಂಡನ್ ಕಿಡ್ಸ್ ಶಾಲೆಗೆ ನಿಮ್ಮ ಸಂಬಂಧಿಕರನ್ನ, ನಿಮ್ಮ ಯಾರೇ ಇದ್ರೂ ಕೂಡ ಅಲ್ಲಿಗೆ ಸೇರಿಸಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಅವರ ಒಪಿನಿಯನ್ ಅನ್ನ ಶೇರ್ ಮಾಡಲಿಕ್ಕೆ ಬರ್ತಿದ್ದಾರೆ ನವೀನ್ ಸರ್. ಇವರು